ನಾನು ಯಾವಾಗ ಹೇಳ್ತೀನಿ ಬ್ರಹ್ಮನ್ ತಗೊಂಡೋಗಿ ಪೂಜೆ ಮಾಡಲ್ಲ ಅಂತ. ಯಾರು ಬ್ರಹ್ಮನ್ ಪೂಜೆ ಮಾಡಲ್ಲ, ಕರೆಕ್ಟ್ ಅಲ್ವಾ? ಅದ್ರ ಏನಕ್ಕೆ ಹೇಳ್ತೇನೆ ಅಂದ್ರೆ ಇದು ಇಂಪಾರ್ಟೆಂಟ್ ಗೊತ್ತಿರ್ಲಿ ನಿಮ್ಗೆ. ಇಲ್ಲಿ ಬಂದಲ್ಲಿ ಏನ್ ನಡೆಯುತ್ತೋ ಲೈಫ್ ಅಲ್ಲಿ ಮುಂದ್ಗಡೆ ಕಾಣುತ್ತಲ್ಲ ಇದು ಸತ್ಯ. ಈ ಸತ್ಯ ಇದು ಪಕ್ಕ ನಡೆಯೋದಿಲ್ಲ. ಎಷ್ಟು ಜನಕ್ಕೆ ಬ್ರೈನ್ ಚೇಂಜ್ ಆಗಿದೆ, ನಾನು ಆಲೋಚನೆ ಚೇಂಜ್ ಆಗ್ತಾ ಇದೆ. ಎಷ್ಟು ಜನಕ್ಕೆ ಆಲೋಚನೆ ಚೇಂಜ್ ಆಗಿದೆ, ಕೈ ಆಲೋಚನೆ ಒಂದ್ ಶೇಕ್ ಕೊಡಿದ್ಮೇಲೆ ಕರೆಕ್ಟ್. ಎಷ್ಟು ಜನ ಸಂತೋಷ ಆಗಿದೆ, ಇದು ಸತ್ಯ. ಎಷ್ಟು ಜನಕ್ಕೆ ನಿಮ್ಗೆ ನೋಡೋ ರೀತಿ ಚೇಂಜ್ ಆಗಿದೆ, ಮಾತಾಡೋ ರೀತಿ ಚೇಂಜ್ ಆಗಿದೆ, ಮಲ್ಕೊಳ್ಳೋ ರೀತಿ ಚೇಂಜ್ ಆಗಿದೆ, ಖುಷಿಯಾಗಿದ್ದೀರಿ, ಬೆಳಗ್ಗೆ ಕೂಡಿ ಗಣೆ ಸಂಬಂಧ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ, ಚೆನ್ನಾಗಿ ನಿದ್ದೆ ಮಾಡ್ತೀರಿ, ಚೆನ್ನಾಗಿ ನೀರು ಕುಡಿತೀರಿ, ಸತ್ಯ ರಿಯಲ್ ನಿಮ್ ಮುಂದೆ ನಡೆದಿರೋದು. ಸಾವಿರ ವರ್ಷ ನೋ ಐಡಿಯಾ. ಬಟ್ ಪ್ರೆಸೆಂಟ್ ಏನಿದೆ ನಿಮ್ ಮುಂದೆ ಕಾಣುತ್ತಾರೆ ಸತ್ಯ. ಓಕೆ, ಅದಕ್ಕೆ ಹೇಳ್ತಾರಲ್ಲಿ ಸುಳ್ಳು ಹೇಳೋದಿಲ್ಲ ಅವು. ಯಾಕಂದ್ರೆ ಇದೇನ್ ನಡೀತದೆ ನಿಮ್ ಮನೆಗೆ ಗೊತ್ತಿರುತ್ತೆ. ಒಂದಿನ ಕಮ್ಮಿ ಆದ್ರೆ ಗೊತ್ತ ಹೇಳ್ತೇವೆ, ಒಂದಿನಿಗೆ 2 ಟೈಮ್ಸ್ ಗಣ ಇದ್ದು ತಪ್ಕೋಬೇಕಂತೆ ಮನೆಯಲ್ಲಿ. ಲವ್ ಜಾಸ್ತಿ ಆಗುತ್ತೆ. ಹೌದು, 2 ಟೈಮ್ಸ್ ಆದ್ರೂ ನೀವು ನಿಮ್ ಜೊತೆ ಕಂಡಿರ್ಬೇಕಂತೆ ಹೆಗಲ್ ಮೇಲೆ. ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅಂತ ಹೇಳ್ತಾರೆ. ಫೀಲ್ ಎಸ್, ಇಲ್ಲಾಂದ್ರೆ ಏನ್ ಗೊತ್ತಾ, ಬಾಂಡಿಂಗ್ ಲಾಂಗ್ ಆಗ್ಬಿಡುತ್ತಂತೆ, ಇಷ್ಟ ಆಗಲ್ಲಂತೆ. ನಿಮ್ ಮಗ ಅಷ್ಟು ದಿನ ಒಂದ್ಸರಿ ಮುದ್ದು ಕೊಡ್ತಾ ಇರ್ಲಿ ಮಗ ಮಗಳು, ಅದ್ ಫೀಲ್ ಬೇಕನ್ಸುತ್ತೆ ನಿಮ್ಗೆ. ಒಂದು 4-5 ಡೇಸ್ 7 ಡೇಸ್ ಒಂದು 8 ದಿನ ಮಾಡೋರು ಬಹಳ ಜನ ಇದಾರೆ. ಲೈಫ್ ಲಾಂಗ್ ವರೆಗೂ ಜರ್ನಿ ಮಾಡಿಸ್ತೀನಿ ಬನ್ನಿ, ಖುಷಿಯಾಗಿರಕ್ ನಿಮ್ಗೆ ಏನು 2 ಕೊರತೆ ಆಗಲ್ಲ. ಏನು, ಒಂದು ಹೆಲ್ತ್ ಕೊರತೆ ಆಗಲ್ಲ, ದುಡ್ಡು ಕೊರತೆ ಆಗಲ್ಲ. ಅದನ್ನ ತೋರಿಸ್ತಾನ ನನ್ನ ಜೊತೆ ಫಾಲೋ ಮಾಡಿ. 2 ಬೇಕು ಮನುಷ್ಯನಿಗೆ. ಒಂದು ದುಡ್ಡು ತೋರಿಸ್ತೀನಿ, ಒಂದು ಆರೋಗ್ಯ ಪಕ್ಕ ನಿಮ್ಗೆ ರೆಡಿ ಮಾಡಿ ಕೊಡ್ತೀನಿ, ಆರೋಗ್ಯ ರೆಡಿ ಮಾಡಿ ಕೊಡ್ತೀನಿ ಬನ್ನಿ ಅನ್ನೋ ಜೊತೆ ನೀವು ಫಾಲೋ ಮಾಡಿ. ಈ ಸತ್ಯ ಮುಂದೆ ನಡೆಯೋದು. ಓಕೆ, ನನಗೆ ಒಂದು ನಿಮ್ಮ ತಿನ್ನೋ ಫುಡ್ ಇಂದ ರಕ್ತ ಹುಟ್ಟುತ್ತೆ, ತಿನ್ನೋ ಫುಡ್ ಇಂದ ಮಾಂಸ ಬೆಳೆಯುತ್ತೆ, ತಿನ್ನೋ ಫುಡ್ ಇಂದ ಬ್ರೈನ್ ಬೆಳೆಯುತ್ತೆ, ತಿನ್ನೋ ಫುಡ್ ಇಂದಾನೆ ಬಾಡಿ ಬೆಳೆಯೋದು. ತಿನ್ನೋ ಫುಡ್ ಇಂದ ಪ್ರತಿಯೊಂದು ಜಾಸ್ತಿ ತಿನ್ನೋ ಫುಡ್ ಇಂದ. ನಿಮ್ಗೆ ರಕ್ತ ಹುಟ್ಟೋದು ಎದರಿಂದ? ಚಕ್ರಿ ಕೊಡ್ಬೇಡಿಂದ ಹುಟ್ಟುತ್ತಾ, ಉಪ್ಪಿನಕಾಯಿಂದ ಹುಟ್ಟುತ್ತಾ? ಏನ್ರಿ ಒಂದಿಬ್ರು ಯಾರು ನೋಡೋಣ, ಇಲ್ಲೆಲ್ಲ ಇಲ್ಲಿದ್ದೀರಾ? ಉಪ್ಪಿನಕಾಯಿಂದ ಹುಟ್ಟಿದ್ಯಾ, ಚಕ್ರಿ ಕೊಡ್ಬೇಡಿಂದ ಹುಟ್ಟಿದ್ಯಾ, ಕೊಪ್ಪರಮೆಂಟಿಂದ ರಕ್ತ ಹುಟ್ಟಿದ್ಯಾ ನಿಮ್ಗೆ? ನ್ಯೂಟ್ರಿಷನ್ ಪೌಷ್ಟಿಕ ಆಹಾರದಿಂದ ಏನ್ ತಿನ್ಬೇಕು ಅದರಿಂದ ರಕ್ತ ಹುಟ್ಟುತ್ತೆ ನಿಮ್ಗೆ. ನಿಮ್ಗೆ ಯಾರು ಬ್ಲಡ್ ಕೊಟ್ಟಿರಿ, ರಕ್ತ ದಾನ ಮಾಡಿದಿರಿ, ದಾನ ಮಾಡಿದ್ರು ಸರ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಕೊಡ್ತಾರೆ? ಹಣ್ಣು ಕೊಡ್ತಾ, ಹಣ್ಣು ತಿನ್ನ ಅಂತ ಕೊಡ್ತಾನೆ, ನೋಡಿದ್ರ? ರಕ್ತ ಕೊಟ್ಮೇಲೆ ಹಣ್ಣು ತಿನ್ನಿ ಅಂತ ಕೊಡ್ತಾರೆ. ಮತ್ತೆ ನಿಮ್ಗೆ ಏನಾರ ಬೇರೆ ಕೊಟ್ರ? ಒಂದ್ ಸ್ವಲ್ಪ ನಾನ್ ವೆಜ್ ತಿನ್ಕೊಂಡು ಹೋಗ್ಬೇಕು, ಕರ ಕಡ್ಗ ತಿನ್ನೋದು ಕೊಟ್ರ? ನಾನ್ ವೆಜ್ ತಿನ್ಕೊಂಡು ಹೋಗ್ಬೇಕು, ರಕ್ತ ಹುಟ್ಟುತ್ತೆ ಅಂತ ಹೇಳಿ ಯಾರಾದ ನಿಮ್ಗೆ? ಮಜಲ್ ಬರುತ್ತೆ ಅಂತ ಹೇಳ್ತಾರೆ. ರಕ್ತ ಹುಟ್ಟಾಕ ನಿಮ್ಗೆ ಅದಕ್ಕೆ ಕಾಣದಿರುತ್ತ ವೈಟಮಿನ್ಸ್ ಮಿನರಲ್ಸ್ ಬೇಕು ಹುಟ್ಟಾಕೆ ಒಳಗಡೆ. ಮತ್ತೆ ಅದೇ ವೈಟಮಿನ್ಸ್ ಮಿನರಲ್ಸ್ ತಿಂದು ನಿಮ್ಮ ಬಾಡಿಯಲ್ಲಿ ರಕ್ತ ಹುಟ್ಟಿ ಮಾಂಸ ಗಟ್ಟಿ ಆಗಕ್ಕೆ ನಿಮ್ಗೆ ಎಕ್ಸರ್ಸೈಸ್ ಮಾಡ್ಬೇಕಂತ ಹೇಳಿದ್ರೆ, ಮಾಂಸ ಕಂಡ ಗಟ್ಟಿಯಾಗಿ ಎಕ್ಸರ್ಸೈಸ್ ಮಾಡ್ಬೇಕು, ದುಡಿ ಅಂತ ಹೇಳಿದ್ರೆ. ಅದಕ್ಕೆ ದೇವ್ರ ಮನೆ ಗೊತ್ತಾ, ಎಕ್ಸರ್ಸೈಸ್ ಮಾಡಲ್ಲ ಅಂತ ಗೊತ್ತಾಗ್ಬಿಟ್ಟೆ ಮನೆ ದುಡಿಯಕ್ಕೆ ಕೊಟ್ಟಿದೆ ನಿಮ್ಗೆ, ನೀ ದುರ್ಗನ್ ತಿನ್ನು ಅಂತ. ಏನ್ ಹೇಳೋದು ಕಳ್ಸುತ್ತೆ ಕರೆಕ್ಟ್ ಆಗಿ ನಿಮ್ಗೆ. ಇಲ್ಲಿ ನೋಡಿ ಸ್ವಲ್ಪ ಇದನ್ನ ವೇಸ್ಟ್ ಹೇಳ್ತೇನೆ, ನಿಮ್ಗೆ ಜನಕ್ಕೆ ಅರ್ಥ ಆಗಲ್ಪ, ಬಿಜಿ ಇರ್ತೀವಿ. ಮಾಂಸ ಕಂಡ ಹುಟ್ಟೋದು ಬಲಿಷ್ಠ ಆಗ್ಲಿ ಅಂತ ನಿಮ್ಗೆ ತಿಂದ್ರ ಊಟ ಜೀರ್ಣ ಅಂತ ವ್ಯವಸಾಯ ಮಾಡಕ್ ಕೊಟ್ಟಿರೋದು. ಇಲ್ಲ ದೇವ್ರ ಒಂದ್ ಕೆಲಸ ಮಾಡ್ಬೇಕಾಯ್ತು, ಏನ್ ಗೊತ್ತಾ? ಹುಟ್ಟಿದ ಕೂಡಲೇ ನಿಮ್ಗೆ ಏನ್ ಮಾಡ್ಬೋದು ಗೊತ್ತೇನು? ತಿನ್ನೋದು ಕೂತ್ಕೊಬೋದು, ಮಕ್ಕೊಂಡ್ಬಿಡೋದು, ಇಂತ ಕೊಟ್ಬಿಟ್ಟೆ ಸುಖ. ಅದು ಬೋರ್ ಆಗಿರೋದು ನಿಮ್ ಲೈಫ್. ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಸಿಕ್ಬಿಟ್ರ ಕಾಲಿ ಬಿದ್ದು ಅನ್ಸ್ಬಿಟ್ಟಿದೆ. ನೀವ್ ಚೆಕ್ ಮಾಡಿ ನೋಡಿ, ಎಲ್ಲ ಸಿಕ್ಬಿಟ್ರೆ ದೇವ್ರ ಅಂತ ಕಾಲಿ ಬಿದ್ದು ಕೆವರಿಬೇಕಂತ ಕಾಲ್. ಏನ್ ತಲೆ ನಿನ್ ತಲೆ ಅಂತ ಯಾಕಂತ ಕೇಳಿ. ಏನ್ ರಿಟರ್ನ್ ನೋಡಿ, ಊಟ ಇಟ್ಟಿದ್ದಾನೆ ಭೂಮಿ ಮೇಲೆ, ಎಲ್ಲ ಇಟ್ಟಿದ್ದಾನೆ, ಜೊತೆಗೆ ಏನ್ ಮಾಡಿ ಗೊತ್ತಾ? ದುರ್ಕಂತ ತಿನ್ನಂತ ಕೊಟ್ಟಿದ್ದಾನೆ. ಸಿಗಲ್ಲ ಅದು, ಹೋರಾಟ ಮಾಡಿ ಊಟ ತಿನ್ಬೇಕು, ಭಿಕ್ಷೆ ಬೆಳೆ ತಿನ್ಬೇಕು, ಊಟ ಸಿಗಂಗಿಲ್ಲ ಅದು. ಹಂಗೆ ಅವು ಏನು ತಿಂದ್ರೆ ಊಟ ಜೀರ್ಣ ಆಗ್ಲಿ ಅಂತ ಹೇಳಿ ದುಡಿಬೇಕು ಮತ್ತೆ ನೀನು ಮೈ ಮುರಿ ಹಂಗ, ಅವಾಗ ಊಟ ಜೀರ್ಣ ಆಗುತ್ತೆ. ಗಾಡಿ ಓಡಿಸ್ತೀವಲ್ಲ ಹಂಗೆ ಬಾಡಿ ಕೂಡ ಓಡಿಸ್ಬೇಕು. ಈಗ ಜನ ಬಾಡಿ ನೋವು ಮಾಡದೆ ಏನ್ ಮಾಡ್ತಾರೆ ಹೇಳಿ? ತಲೆ ಓಡಿಸ್ತಾರೆ. ತಲೆ ಬರುತ್ತೆ, ಜಾಸ್ತಿ BP ಆಗುತ್ತೆ, ಸ್ಟ್ರೋಕ್ ಆಗುತ್ತೆ, ಟೆನ್ಷನ್ ಆಗುತ್ತೆ, ನಿದ್ದೆ ಬರಲ್ಲ, ಡಿಪ್ರೆಷನ್ ಆಗುತ್ತೆ. ಯಾಕೆ ಹೇಳಿ? ತಲೆ ಓಡಿಸ್ತಾರೆ, ಮೈ ಓಡಿಸಲ್ಲ ಸರ್. ಮೈ ಅದು ಅಂತ ದೊಡ್ಡ ಕೆಲಸ ಹೇಳ್ಬಿಡ. ಕರೆಕ್ಟ್, ಅದಕ್ಕೆ ಚಂದ ಆಗದೆ ಹೋಗುತ್ತಾ ದುಡ್ದಾಗ. ಓಕೆ, ಇದೆಲ್ಲ ಇಷ್ಟು ಇಂಪಾರ್ಟೆಂಟ್ ನಿಮ್ ಲೈಫ್ ಅಲ್ಲಿ. 11 ಡೇಸ್ ಅಲ್ಲ, 11 ಡೇಸ್ ಮಾಡ್ಬಿಟ್ಟಿದ್ನ ಲೈಫ್ ಲಾಂಗ್ ಮಾಡಿ. ಡೈಲಿ ಎಕ್ಸರ್ಸೈಸ್ ಮಾಡಿ, ಡೈಲಿ ರೆಡಿ ಆಗಿ, ಡೈಲಿ ಖುಷಿಯಾಗಿರಿ, ಡೈಲಿ ಹೈಡ್ರೇಟಿಕ್ ಬನ್ನಿ, ಫಿಟ್ ಅಂಡ್ ಫೈನ್ ಆಗಿರಿ, ನೋಡೋ ದೃಷ್ಟಿ ಚೇಂಜ್ ಮಾಡಿ. ನಮ್ಗೆಲ್ಲ ಬಿಲೀವ್ ಮಾಡ್ಬೇಡಿ ನೀವು, ನನಗೆ ಇಷ್ಟ ಎಲ್ಲದನ್ನ ನಂಬಡಿ. ನನಗೆ ಒಂದ್ಸರಿ ಅನ್ಸುತ್ತಾ, 500 ವರ್ಷಗಳ 1000 ವರ್ಷಗಳ 4000 ವರ್ಷಗಳಿಂದ ನಂಬ್ತೀವಿ ಸ್ಟೋರಿ. ನನಗೆ ಬುದ್ಧ, ಬಸವಣ್ಣ ಇವ್ರು ಹೇಳ್ತಕ್ಕಂಥ ಮಾತು ವೆರಿ ಇಂಪಾರ್ಟೆಂಟ್ ನಿಮ್ ಲೈಫ್ ಅಲ್ಲಿ. ಅವರೇ ಬದುಕಿಲ್ಲ 100 ವರ್ಷ. ರಾಮಕೃಷ್ಣ ಪರಮಹಂಸ ದೇವರ ಆತ ಬದುಕಲಿ 100 ವರ್ಷ. ಚೆಕ್ ಮಾಡಿ ನೋಡಿ, ಡೌಟ್ ಇದೆ ನಿಮ್ಗೆ.
ಅತ್ಯಂತ ದಾನ ಮಾಡಿರ್ತಕ್ಕಂಥ ವ್ಯಕ್ತಿ, ಅತ್ಯಂತ ಜನಕ್ಕೋಸ್ಕರ ಬದುಕಿದಂತ ವ್ಯಕ್ತಿ 90 ವರ್ಷ ಬದುಕಿಲ್ಲ. ಬಟ್ ನಾನೇನ್ ಹೇಳೋದು ನಿಮ್ಗೆ, ಇದೆಲ್ಲ ಇಲ್ಲಿ ಒಂದು ಟೈಮ್, ಜಸ್ಟ್ ಒಂದು ಟೈಮ್ ಅಷ್ಟೇ. ಈ ಟೈಮ್ ಅಲ್ಲಿ ಸುಖ ಇರ್ಬೇಕು, ದುಃಖ ಇರ್ಬೇಕು, ನೆಮ್ಮದಿ ಇರ್ಬೇಕು, ನಿಮ್ಗೆ ಸಖತ್ ಇರ್ತಕ್ಕಂಥ ಬ್ರೈನ್ ಇರ್ಬೇಕು. ಫಸ್ಟ್ ಬ್ರೈನ್ ಆಗ್ಬೇಕಂದ್ರೆ ನಿಮ್ಗೆ 2 ಸರಿ ಶೇಕ್ ಕುಡಿದಿರ್ಬೇಕು. 2 ಸರಿ ಶೇಕ್ ಕುಡಿದು ಒಂದ್ಸರಿ ಊಟ ಮಾಡಿ 1 ತಿಂಗಳು ಫಾಲೋ ಮಾಡಿದ್ದು ಕರೆಕ್ಟ್ ಆಗಿ. ನಿಮ್ಗೆ ಡೌಟ್ ಇದ್ರೆ ನಿಮ್ಮ ಬ್ರೈನ್ಗೆ ಯಾರು ಬೇಕಾಗಿಲ್ಲ, ಪವರ್ಫುಲ್ ಬ್ರೈನ್ ಆಗುತ್ತೆ. ಬ್ರೈನ್ ಪವರ್ಫುಲ್ ಆದ್ರೆ ನೀವು ಪವರ್ಫುಲ್ ವ್ಯಕ್ತಿ ಆಗ್ತೀರಿ. ಪವರ್ಫುಲ್ ವ್ಯಕ್ತಿ ಆಗ್ಬೇಕಂದ್ರೆ ನಿಮಗೆ ನಾಲೆಡ್ಜ್ ಇರ್ಬೇಕಂದ್ರೆ ನೀವು ಸರಿಯಾಗಿ ಟ್ರೈನಿಂಗ್ ಬಂದಿರ್ಬೇಕು. ಎಷ್ಟು ಜನಕ್ಕೆ ಇವಾಗ ನಾ ಹೇಳ್ತಿರೋದು ತುಂಬಾ ಜನಕ್ಕೆ ಅರ್ಥ ಆಗ್ತಿರ್ಬೋದು, ಕೆಲವು ಜನಕ್ಕೆ ಅರ್ಥ ಆಗದಿರ್ಬೋದು. ಎಷ್ಟು ನೀವು ಕಲಿತೀರಿ, ಎಷ್ಟು ಅರ್ಥ ಮಾಡ್ಕೊಂತೀರಿ ಬಾಡಿ ಬಗ್ಗೆ, ಅಷ್ಟು ಸಮಾಧಾನ ಸಿಗುತ್ತೆ ಲೈಫ್ ಅಲ್ಲಿ. ಲವ್ ಯುವರ್ ಮನಿ, ದುಡ್ಡು ಲವ್ ಮಾಡ್ತೀರಾ ಅದರಿಂದ ಬಿದ್ದು ಹೋಗ್ತೀರಿ. ಬಾಡಿ ಲವ್ ಮಾಡ್ತೀರಾ ಅದರಿಂದ ಬಿದ್ದು ಹೋಗ್ತೀರಿ. ಗಂಡ ಶೆಟ್ ಮಾಡ್ತೀರಾ ಅದ್ರ ಮೇಲೆ ಬಿದ್ದು ಹೋಗ್ತೀರಿ. ಅತ್ಯಾಚಾರ ಆಗಲ್ವಾ ಅದ್ರ ಮೇಲೆ ಬಿದ್ದು ಹೋಗ್ತೀರಿ. ಅದ್ ಹೆಂಗಾರ ಮಾಡಿ ಹೊರ ಹಾಕ್ಬೇಕಂತ ಟ್ರೈ ಮಾಡ್ತೀರಿ. ಪ್ರತಿ ಒಂದು ನಿಮ್ಗೆ ಯಾವ್ದು ನಿಮ್ಗೆ ಕಷ್ಟ ಆಗುತ್ತೋ ಅದ್ರ ಮೇಲೆ ನಿಮ್ಗೆ ಇಷ್ಟಿಲ್ಲ ಅದನ್ನ ಟ್ರೈ ಮಾಡ್ತೀವಿ, ಹೊರಗಡೆ ಹಾಕ್ಬಿಡ್ಬೇಕು ಟ್ರೈ ಮಾಡ್ತೀವಿ. ನನಗೆ ಅಡ್ಡಾಗುತ್ತೆ ಬೇಲಿ ಅಂತ. ಚೇಂಜ್ ಯುವರ್ ಥಾಟ್ಸ್. ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಟೆಂಪರರಿ, ಹೆಲ್ತ್ ಇಸ್ ಪರ್ಮನೆಂಟ್. ವೆಯ್ಟ್ ಲಾಸ್ ಆಗ್ತಾ ಇದೆ, ವೆಯ್ಟ್ ಗೇನ್ ಆಗ್ತಾ ಇದೆ. ಓಕೆ, ತಿನ್ನೋ ಫುಡ್ ಇಂದ ಆಗ್ತಾ ಇದೆ. ಬ್ಲಡ್ ಕಮ್ಮಿ ಆಗ್ತಾ ಇದೆ, ಏನ್ ತಿನ್ನೋ ಗೊತ್ತಿಲ್ಲ, ಬ್ಲಡ್ ಕಮ್ಮಿ ಆಗ್ತಾ ಇದೆ. ಸರ್ ಮಸಲ್ ಡೌನ್ ಆಗ್ತಾ ಇದೆ, ತಿನ್ನೋ ಫುಡ್ ಗಮನ ಇಲ್ಲ, ನಿಮ್ಗೆ ಮಸಲ್ ಡೌನ್ ಆಗ್ತಾ ಇದೆ. ಮತ್ತೆ ನಿಮ್ಗೆ ಜಾಸ್ತಿ ಹೊರಗಡೆ ತಿಂತಾ ಇದ್ರಿ, ಬೇಡದ ತಿಂತಾ ಇದ್ರಿ. ಬೇಕಿರೋದೇನು ಬೇಡದಿರೋದೇನು, ಬೇಕಿರೋದೇನು ಬೇಡದಿರೋದೇನು ಗೊತ್ತಿಲ್ಲ ಸರ್ ನಮ್ಗೆ. ಬೇಡದಿರೋದು ಕಲಿಬೇಕು. ಯಾವ್ದಾವ್ದು ನಿಮ್ಗೆ ಬೇಡ ಅನ್ಸುತ್ತೋ ಜಾಸ್ತಿ ಮಾಡ್ತೀರಾ ಅಂದ್ರೆ ನಿಮ್ಗೆ ಅದು ಇಷ್ಟ ಕೊಟ್ಟಿ ಖುಷಿ ಕೊಟ್ಟಿದೆ ಅಷ್ಟೇ. ಅದೇನ್ ಲೈಫ್ ಸರಿ ಹೋಗ್ಲಿಕ್ಕಿಲ್ಲ. ಯಾವ್ದಾವ್ದು ನಿಮಗೆ ಇಷ್ಟ ಆಗಲ್ವೋ, ಒಂದು 4 ಜನಕ್ಕೆ ಇಷ್ಟ ಆಗುತ್ತೆ ನೋಡಿ. ಈಗ ಹರ್ಬಲೈ ಕಂಪನಿ ಸಿಸ್ಟಮ್ ಮಾಡಿದೆ, ಕರೆಕ್ಟಾ? ಸಿಸ್ಟಮ್ ಕರೆಕ್ಟ್ ಫಾಲೋ ಮಾಡಿ ಅಂತ ಹೇಳ್ತಾರೆ. ಬೆಳಿಗ್ಗೆ ಶೇಕ್ ಕುಡಿ, ಸಾಯಂಕಾಲ ಶೇಕ್ ಕುಡಿ. ಜಾಸ್ತಿ ಗೆ ನಾನು ತೂಕ ಜಾಸ್ತಿ ಮಾಡ್ಕೋಬೇಕಾ 2 ಸರಿ ಶೇಕ್ ಕುಡಿ. ತೂಕ ಕಮ್ಮಿ ಮಾಡ್ಬೇಕು 2 ಸರಿ ಶೇಕ್ ಕುಡಿ. ಏನ್ ಸರ್ ಹಂಗೆ ಹೇಳ್ತೀರಿ ನೀವು? 2 ಸರಿ ದಪ್ಪ ಆಗ 2 ಸರಿ ಕುಡಿಬೇಕು, ಸಣ್ಣ ಆಗ 2 ಸರಿ ಕುಡಿಬೇಕಾ? ಚೆನ್ನಾಗಿದೆ. ದಪ್ಪ ಆದ್ರೂ ಊಟ ಮಾಡಿ ಕುಡಿಬೇಕು, ಸಣ್ಣ ಆಗೋದಿದ್ರೆ ಊಟ ಬಿಟ್ಟು ಕುಡಿಬೇಕು. ಡಿಫ್ರೆನ್ಸ್ ಅಷ್ಟೇ, ಈಸಿ. ಮನೆಯಲ್ಲಿ ಗೊತ್ತಾ, ಮನೆಯಲ್ಲಿ ಎಷ್ಟು ಜನ ಅಡಿಗೆ ಮಾಡ್ತೀರಿ? ಹಿಂಗನ್ನಿ ಮಾಡ್ತೇನೆ, ಎಲ್ಲ ಅಡಿಗೆ ಮಾಡ್ತಾನೆ. ಎಲ್ಲಾರು ತಿನ್ನೋದು ಬೆಳಿಗ್ಗೆ ಇಡ್ಲಿ ಮಾಡ್ತಾರ, ಗಾಯತ್ರಿ ಇಡ್ಲಿ ಮಾಡ್ತೀವಿ, ಆಶೆ ಮಾಡ್ತೀವಲ್ಲ. ಇಡ್ಲಿ ಮಾಡಿದ್ರೆ ಅಪ್ಪಗ ದೋಸೆ ಮಾಡ್ತಿ, ನಿನಗೆ ಇಡ್ಲಿ ಮಾಡ್ತಿ, ಮಗನಿಗೆ ಪುಳಿಯೋಗರೆ ಮಾಡ್ತೀಯ. ಒಂದೇ ತರ ಮಾಡೋದು. ಇಡ್ಲಿ ಬೆಳಗ್ಗೆ ಒಂದು ಇಡ್ಲಿ ಮಾಡ್ತೀವಿ, ಎಲ್ಲ ಅದೇ ತಿಂತೀವಿ. ದೋಸೆ ಮಾಡಿ ಅದೇ ತಿಂತೀವಿ, ಪುಳಿಯೋಗರೆ ಅದೇ ಎಲ್ಲ ತಿಂತೀವಿ. ಮತ್ತೆ ಎಲ್ಲಾರ ದಪ್ಪ ಆಗ್ಬಾರ್ದು, ಎಲ್ಲ ಸೇಮ್ ಕಾಯಿಲೆ ಬರಬಾರ್ದು. ಈಗ ಮನೆಯಲ್ಲಿ ಹೋಳಿಗೆ ಮಾಡಿದ್ವಿ, ನಿಮ್ ಚಿಕ್ಕಪ್ಪ ಏನಾದ್ರು ಮತ್ತೆ ಹುಗ್ಗಿ ಮಾಡ್ತೀಯ? ಹೋಳಿಗೆನೆ ತಿನ್ನೋದು ಎಲ್ಲಾರು. ನಾನು ಹೋಳಿಗೆ ತಿಂತೀನಿ, ನನ್ ಮಗ ಹೋಳಿಗೆ ತಿಂದಾನೆ, ಅಪ್ಪ ಹೋಳಿಗೆ ತಿಂದಿದ್ದಾನೆ, ಎಲ್ಲ ಹೋಳಿಗೆ ತಿಂದೀವಿ ಅಂದ್ರೆ ಮತ್ತೆ ಎಲ್ಲ ಸೇಮ್ ಕಾಯಿಲೆ ಬರಬಾರ್ದ? ಇಲ್ಲ ಸರ್, ನನಗೆ ಯಾಕೆ ಸರ್ ಶೇಕ್ ಕೊಡ್ತೀನಿ, ನಮ್ಮ ಮಗನಿಗೆ ಯಾಕೆ ಸರ್ ಮತ್ತೆ ನಾನು ಬೇರೆ ಕೊಡ್ಬೇಕು? ಈ BP ಬಂದಿರುತ್ತೆ ನನಗೆ. BP ಗುಳಿಗೆ ಕೊಟ್ರೆ, ಅಮ್ಮ ಕೊಟ್ರೆ ಮತ್ತೆ ಅಪ್ಪ ನುಂಗ್ಲಿ ಹೆಂಗ್ ನೋಡ್ತೀನಿ ನಾನು? ನುಂಗ್ತಾನೆ. ಅಪ್ಪ ಕೊಟ್ರೆ ಗುಳಿ, ಅಮ್ಮ ನುಂಗಲ್ಲ. ಅಮ್ಮ ಕೊಟ್ರೆ ಮಗ ನುಂಗಲ್ಲ. ಬಟ್ ಶೇಕ್ ಎಲ್ಲ ಕುಡಿಬಹುದು. ಚೇಂಜ್ ಯುವರ್ ಥಾಟ್ಸ್. ಚೇಂಜ್ ಮಾಡಿ ನೋಡಿ ಸರಿ ಹೆಂಗಾಗುತ್ತೆ ಅಂತ ಹೇಳಿ. ನನ್ನ ಮಗ ಚೆನ್ನಾಗಾದ, ನಮ್ಮ ಮಗ ಚೆನ್ನಾಗ್ ಆಗ್ತಿದ್ದಾಳೆ ಅಂದ್ರೆ ನಾವು ಸರಿ ಕುಡಿದ್ ನೋಡಿ ಏನಾಗುತ್ತೆ ನೋಡೋಣ. ಅದಕ್ಕೆ ಹೇಳಿದ್ ನಿಮ್ಗೆ ಈಸಿ ಮಾಡಿ ಹರ್ಬಲೈಫ್ ಕಂಪ್ನಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ. ಯಾಕೆ ಹೇಳಿ? ಹರ್ಬಲೈಫ್ ಕಂಪ್ನಿಗೆ ನಿಮ್ಗೆ ಇವಾಗ ಇಡೀ ಮನೆ ಫ್ಯಾಮಿಲಿ ಶೇಕ್ ಕುಡಿಯಕ ಈಸಿ ಮಾಡಿಕೊಟ್ಟಿದ್ದಾರೆ ಗೊತ್ತಾ? ಗಂಡ ಶೇಕ್ ಕುಡ್ದ, ಚೆನ್ನಾಗಾದ, ನನಗೆ ದುಡ್ಡಿಲ್ಲ ಅಂತ ಸುಮಾರು ಜನ ಸರ್ ದುಡ್ಡಿಲ್ಲ ಸರ್ ನಮ್ಗೆ ಅಂತಿದ್ರು. ನಿಮಗೆ ಅಂತೇಳಿ ಸುಮಾರು 20% ಡಿಸ್ಕೌಂಟ್ ಮಾಡಿದೆ ಕಂಪ್ನಿ. ಇವತ್ತ 40% ಡಿಸ್ಕೌಂಟ್ ಮಾಡಿದೆ. ಚೆಕ್ ಮಾಡಿ ನೋಡಿದಿರಾ? ಮತ್ತೆ ಎಲ್ಲಾರು ಚೆನ್ನಾಗಾಗ್ಲಿ ಅಂತ, ಇವ್ ನಮ್ಗೆ ಕಷ್ಟ ಇರಬಾರ್ದು ಅಂತ, ಈಸಿ ಆಗ್ಲಿ ಅಂತ. ದಿನ ಕಳಿತಾ ಅರ್ಥ ಆಗ್ತಾ ಹೋಗ್ತಾ ಇದೆ. ಅಪ್ಪ ಚೆನ್ನಾಗ್ ಆಗ್ತಾನೆ, ಅಮ್ಮ ಚೆನ್ನಾಗ್ ಆಗ್ತಾಳೆ, ಮಗಳು ಚೆನ್ನಾಗ್ ಆಗ್ತಾಳೆ ಅಂದ್ರೆ ನಾನ್ ಚೆನ್ನಾಗ್ ಆಗ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಹೇಳಿದ್ವಿ ಗೊತ್ತಾ, 10 ಡೇಸ್ ಆದ್ಮೇಲೆ ಬಳ್ಳಾರಿ ಬರ್ಬೋದು ಗೊತ್ತಾ? ಮುಂಚೆ ಇರ್ಲಿಲ್ಲ, 2 ತಿಂಗಳ 3 ತಿಂಗಳ ಬರಕ್ ಆಗ್ತಿಲ್ಲ. ಜಸ್ಟ್ 10 ದಿನ ಆಗ್ಬಿಟ್ಟು ಸರ್ ಬಳ್ಳಾರಿ ಬರ್ಬೋದು. ಇದೇನ್ ಸರ್ ಇದು, ಇದ್ರೊಳಗೆ ಏನ್ ಹಾಕಿರಿ ಅಂತ ಕಲಿಯಕ್ಕೋಸ್ಕರ ನಾಳೆ ಬುಧವಾರ ಬರ್ಬೋದು ಇವತ್ತ. ಕರೆಕ್ಟಾ? ಎಷ್ಟು ಜನ ಬಂದಿರಿ ಬಳ್ಳಾರಿಗೆ ಅಲ್ವಾ? ಎಷ್ಟು ಜನ ಗೊತ್ತಾ? ಎಲ್ಲರೂ ಬರಕ್ ಚಾನ್ಸ್ ಇದೆ ಗೊತ್ತಾ? 10 ಡೇಸ್ 10 ದಿನ ಆಗೋಯ್ತು ನಿಮ್ಗೆ, ನೀವೆಲ್ಲ ಬಳ್ಳಾರಿ ಬರ್ಬೋದು. ಏನ್ ಎಷ್ಟೊಂದು ಚೆನ್ನಾಗ್ ಆಗುತ್ತೆ ನಮ್ಮ ಮನ್ಯಾಗ. ನಮ್ಮ ಯಜಮಾನ್ ಚೆನ್ನಾಗ್ ಆಗ್ತಾನೆ, ನಮ್ಮ ಅಪ್ಪ ಚೆನ್ನಾಗ್ ಆಗ್ತಾನೆ, ಮತ್ತೆ ನಮ್ ತಮ್ಮ ಚೆನ್ನಾಗ್ ಆಗ್ತಾನೆ, ನಮ್ಮ ಅಕ್ಕ ಚೆನ್ನಾಗ್, ಎಲ್ಲ ಚೆನ್ನಾಗ್ ಆಗ್ತಾರೆ. ಸರ್ ಏನ್ ಸರ್ ಅಷ್ಟೊಂದು ಚೆನ್ನಾಗ್ ಆಗ್ತಾ ಇದಾರೆ, ಏನಿದೆ ಇದ್ರೊಳಗಡೆ? ಬಳ್ಳಾರಿ ಹೇಳ್ಕೊಡ್ತೀನಿ. ಎಷ್ಟು ಬುಧವಾರ ಅದೇ ಇರೋದು, ನಾಳೆ ಇರೋದು ಅದೇ ನೋಡಿ.
ಕರೆಕ್ಟ್. ನೀವು ನಿಮ್ಗೆ ಕಣ್ಣು ಮುಂದೆ ತೋರಿಸ್ತಾರೆ, ಇದು ಗೊತ್ತಾ? ಕಣ್ಣು ಮುಂದೆ ತೋರಿಸಿ, ಕಣ್ಣು ಮುಂದೆ ಟ್ರೈನಿಂಗ್ ಎಲ್ಲ ಮಾಡ್ತಾರೆ ನಿಮ್ಗೆ, ಚೆನ್ನಾಗ್ ಆಗ್ತೀರಿ ಯಾಕಂತ. ಇಷ್ಟೆಲ್ಲಾ ಟ್ರೈನಿಂಗ್ ಮಾಡಿದ್ರೆ ಕೂಡ ನೀವು ಬಿಲಿ ಮಾಡ್ಲಿಲ್ಲ. ಈಗ ನೋಡಿ, ಒಂದು 1000 ವರ್ಷ ಕತೆ ನಂಬ್ತೀರಿ ನೀವು. ಅರ್ಥ ಆಯ್ತು? 1000 ವರ್ಷಗಳಿರ್ತಕ್ಕಂಥ ಕತೆ ನಂಬಿಡ್ತೀವಿ ಗೊತ್ತಾ? ಇಲ್ಲ 1000 ವರ್ಷಗಳಿಂದ ರಾಮ ಲಕ್ಷ್ಮಣ ಇದ್ರಂತೆ, ಹಿಂಗಾಗಿದ್ರಂತೆ. ಈಗ ನೋಡಿದ್ದೆ, ರಾವಣ ಹಿಂಗಾಗಿ ನೋಡಿದ್ದೆ. ಮತ್ತೆ ಇಲ್ಲಿ ನೋಡ್ಬಾ ತೋರಿಸ್ತಾನ ಹಿಂಗಾಗಿರೋ ಸ್ಟೋರಿ. ನೀನ್ ಕಣ್ಮಿಂದ ತೋರಿಸ್ಬೇಕು, ಹಿಂಗಾಗಿರ್ತಾನೆ. ಈಗ ಮುಂದೆ ತೋರಿಸ್ತಾನೆ ನಾಳೆ ಬಂದ್ರೆ. ನಾನು ಹೇಳೋದು, ಎಷ್ಟೋ ಒಳಗಡೆ ಕತೆ ನಂಬ್ತೀವಿ, ಯಾಕಂದ್ರೆ ಅದು ನಿಮಗೆ ಬುಕ್ ಇದ್ದಂಗೆ. ಲೈಫ್ ಹಿಂಗ್ ಬದುಕಿದ್ರಂತೆ ಬದುಕು ಅಂತ ಹೇಳಕ್ ಅಷ್ಟೇ ಇರೋದು. ಬಟ್ ಇಲ್ಲಿ ಬದುಕ್ತಾ ಇದೆ, ಬನ್ನಿ ನೋಡಿ ಅಂತ ತೋರಿಸಿದ ಟ್ರೈನಿಂಗ್. ಬಾ ಹಿಂಗಿದೆ ಮನೆ ಹಿಂಗಾಗಿದ್ದೀನಲ್ಲ, ನಿಮ್ಗೆ ನಂಬಿಕೆ ಇಲ್ಲ, ಬಾ ತೋರಿಸ್ತೀನಿ ಬಳ್ಳಾರಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಇದ್ರೆ ನಿಮ್ಗೆ ತೋರಿಸ್ತೀನಿ ಗೊತ್ತಾ? ಮುಂದೆ ನಡೆಯೋದಿದ್ದು, ಮುಂದೆ ನಡೀತಿರೋದು, ಕಣ್ಣು ಮುಂದೆ ನಡೆಯೋದಿದ್ದು, ಕಣ್ಣಿನ ನಡೆಯೋದಲ್ಲ. ಓಕೆ, ಅದಕ್ಕೆ ಯಾವಾಗ ಹೇಳಿದ್ ಗೊತ್ತಾ? ನಿಮ್ಮಲ್ಲಿ ಏನ್ ಚೇಂಜಸ್ ಆಯ್ತು, ನಿಮ್ಮಲ್ಲಿ ಏನ್ ಬದಲಾವಣೆ ಆಯ್ತು, ನಿಮ್ ಏನ್ ಅರ್ಥ ಮಾಡ್ಕೊಂಡಿದ್ರಿ, ಮುಂಚೆ ಇರೋದಕ್ಕೂ ಇವಾಗ ಇರೋದಕ್ಕೂ, ಮುಂಚೆಗೆ ಮತ್ತೆ ಇರೋ ಮಾತಾಡೋದಕ್ಕೂ ಈಗ ಮಾತಾಡೋದಕ್ಕೂ ವ್ಯತ್ಯಾಸ ಆಗಿದೆ ಅಂತ ನೀವು ಕಲಿತೀರಿ ಅಂತ ಅರ್ಥ. ಕಲಿತಾ ಇದ್ದೀರಿ, ಕಲ್ತಿದ್ದೀರಿ, ಕಲಿಯಕ್ ರೆಡಿ ಆಗಿದ್ದೀರಿ. ಓಕೆ, ಈಗ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಸರ್ ನಾಳೆ ನಾನು ಬರಲಿಲ್ಲ ಸರ್, ಬಿಸಿ ಸರ್ ಅನ್ಕೊಡಿ. ನೀವೊಂದು 6 ತಿಂಗಳು ಲಾಕ್ಡೌನ್ ಆಗೋದ್ರೆ ಏನ್ ಮಾಡ್ತೀರಿ? ಮನೆಯಿಂದ ಆಚೆ ಹೋಗೋಣ ಅಂದ್ರೆ ಬಿಸಿ ಇರ್ತೀರಾ, ಫ್ರೀ ಇರ್ತೀರಾ? ಮೇಡಮ್ ಬಿಸಿ ಇರ್ತೀಯ, ಫ್ರೀ ಇರ್ತೀಯ? ಸಂತೋಷ್, ಬಿಸಿ ಇರ್ತೀಯ, ಫ್ರೀ ಇರ್ತೀಯ? 3 ತಿಂಗಳು ಹೊರಗಡೆ ಹೋಗಂಗಿಲ್ಲ, ಲಾಕ್ಡೌನ್ ಆಗಿ ಹೋಗಿದೆ. ನಿಮ್ಮ ಮನೆ ಒಳಗಿರ್ತೀಯ, ಹೊರಗಿರ್ತೀಯ? ಬಿಸಿ ಇರ್ತೀಯ, ಫ್ರೀ ಇರ್ತೀಯ? ಫ್ರೀ ಇರ್ತೀಯ. ಕರೆಕ್ಟಾ? ಹಂಗೆ ಬಾಡಿ ಕೆಟ್ಟು ಹೋಗೋವರೆಗೂ ನೀನ್ ಬಿಸಿ. ಬಾಡಿ ಬಿದ್ದೋದ್ರೆ ನೀವು ಫುಲ್ ಫ್ರೀ. ಇದನ್ನೇ ಹೇಳೋದು ನಿಮ್ಗೆ, ಹೆಲ್ತಿ ಹ್ಯಾಕ್ಟ್ ನಿಮ್ಗೆ ಹೇಳ್ಕೊಡಕ್ಕಾಗಿ, ನಿಮ್ಗೆ ಅರ್ಥ ಮಾಡಿಸಕ್ಕಾಗಿರೋದು ಟ್ರೈನಿಂಗ್ ಬಳ್ಳಾರಿ. ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ತೀರಿ, ಎಷ್ಟು ಚೆನ್ನಾಗಿ ನೀವು ಆಗ್ತೀರಿ, ಅಷ್ಟು ಚೆನ್ನಾಗಿ ನಿಮ್ಮ ಮನೆ ಫ್ಯಾಮಿಲಿ ಸರಿ, ಬೇರೆಯವ್ರ ಬೇಡ, ನಿಮ್ಮ ಮನೆ ಸರಿ ಮಾಡ್ಕೋಬಹುದು. ನೀವು ವೆಯ್ಟ್ ಲಾಸ್ ಮಾಡ್ಕೊಂತೀರಿ, ವೆಯ್ಟ್ ಗೇನ್ ಮಾಡ್ಕೊಂತೀರಿ, ತೂಕ ಕಮ್ಮಿ ಮಾಡ್ಕೊಂತೀರಿ, ಸುಸ್ತು ಕಮ್ಮಿ ಆಗ್ತಾ ಇದೆ ಅಂದ್ರೆ ನಿಮ್ಗೆ ರಿಯಲ್ ಸತ್ಯ ಮುಂದೆ ಅರ್ಥ ಮಾಡಿಸ್ತಾ ಇದೀವಿ. ನಿಮ್ ಮುಂದೆ ರಿಯಲ್ ಇದೆ, ನಿಮ್ ಮುಂದೆನೆ. ಎಷ್ಟು ಜನ ಬೆಳಗ್ಗೆ ಕರೆಕ್ಟ್ ಆಗಿ 10 ಗಂಟೆಗೆ ಬಂದ್ಬಿಟ್ರೆ ಬಳ್ಳಾರಿಯಲ್ಲಿ, ನಿಮ್ ಮುಂದೆ ಐಡಿಯಾ ಬರುತ್ತೆ ಏನ್ ಮಾಡ್ಬೇಕಂತ, ರೈಟ್? ಹಂಗೆ ಚೇಂಜ್ ಮಾಡಿ ಸ್ವಲ್ಪ ಕೇಳ್ಬಿಡ್ತೀನಿ, ಚೇಂಜ್ ಆಗೋದು ಓಕೆನಾ? ಚೇಂಜ್ ಆಗಿರೋ ಕೇಳೋಣ. ಎಷ್ಟು ಜನಕ್ಕೆ ರಿಸಲ್ಟ್ ಬಂದಿದೆ ರೀಸನ್ ಮಾಡಿ ನೋಡೋಣ. ಎಷ್ಟು ಜನ ನೀವು ಬಂದ್ಮೇಲೆ, ಶೇಕ್ ಕುಡಿದ್ಮೇಲೆ ನಿಮ್ಮಲ್ಲಿ ಎಲ್ಲ ಚೇಂಜಸ್ ಆಗ್ತಾ ಇದೆ, ಸತ್ಯ ಅರ್ಥ ಆಗ್ತಾ ಇದೆ ನಿಮ್ಗೆ, ರೀಸನ್ ಮಾಡಿ. ನಿಮ್ಗೆ ಯಾರು ಸತ್ಯ ಅರ್ಥ ಆಗಿಲ್ಲ ಅಂದ್ರೆ ನೀವು ಇಲ್ಲ ಅಂತ ಅರ್ಥ, ನೀವು ಇಲ್ಲಿ ಇರ್ಲಿಲ್ಲ ಅಂತ ಅರ್ಥ. ಈಗ ನಿಮ್ಗೆ ಯಾರು ಹೇಳುವಾಗ ನಿಮ್ಗೆ ನೀವು ಸ್ವಲ್ಪ ಯೋಚನೆ ಮಾಡಕತ್ತೀರಿ, ನೀವು ಪರವಾಗಿಲ್ಲ. ಓಕೆ, ಮುಂಚೆ ನಾವೇನೋ ಹೇಳಿದ್ದೆ ನಂಬೋಗ್ಬಿಡ್ತಿದ್ವಿ. ನನಗೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಅಲ್ಲ, ಇಡೀ ಬಾಡಿ ಟ್ರಾನ್ಸ್ಫಾರ್ಮೇಟ್ ಏನಾಗಿದೆ ಅಂತ. ನೀವು ಹೇಳೋದ್ರಿಂದ ಹಿಡಿದು, ಮಲ್ಕೊಳ್ಳೋದ್ರಿಂದ, ತಿನ್ನೋ ಫುಡ್ ಇಂದ ಹಿಡ್ಕೊಂಡು, ಮನೆಗೆ ಸಂಬಂಧ ಹಿಡ್ಕೊಂಡು, ಅದನ್ನ 2 ನಿಮಿಷ ಹೇಳ್ಬೇಕು ನೀವು. ಏನ್ ಹೇಳ್ತಾನೆ ಗೈಡೆ, ಓಕೆನಾ? ಎಸ್, ರೈಟ್. ಕೇಳ್ತೀನಿ ನೋಡಿ, ಇವ್ರು ಫಸ್ಟ್ ಕೇಳ್ತೀನಿ, ನೆಕ್ಸ್ಟ್ ಎಲ್ಲರೂ ಕೇಳ್ತೀನಿ, ಬೇರೆ ಇಷ್ಟ ಬಂದ್ರೆ ಕೇಳ್ತೀನಿ. ಓಕೆ, ಕೇಳಿಸ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ನಾನು ಶೇಕ್ ಫ್ರೆಶ್ ತಗೊಂಡು 4 ಮಂತ್ಸ್ ಕಂಪ್ಲೀಟ್ ಆಯ್ತು ಸರ್. 4 ಮಂತ್ಸ್ 15 ಡೇಸ್ ಆಯ್ತು. ನನ್ನಲ್ಲಿ ಚೇಂಜಸ್ ಅಂದ್ರೆ ಮೊದಲು ಮೈಂಡ್ ಸೆಟ್ ಸರ್. ನಾನು